ಅಮ್ಮ ಎಷ್ಟು ಚೆನ್ನಾಗಿರೋ ಲಂಗ ಬ್ಲೌಸನ್ನ ಬರೀ 55 ರೂಪಾಯಿಗೆ ಬಾರ್ಗಿನ್ ಮಾಡಿದೆ ಅಮ್ಮ. ಈ ತರ ಲಂಗ ಬ್ಲೌಸ್ ತಗೋಬೇಕು ಅಂದ್ರೆ ಅಂಗಡಿಲಿ ಏನಿಲ್ಲ ಅಂದ್ರೆ 1,500 ಕೊಡ್ಬೇಕು ಅಮ್ಮ. ಮತ್ತೆ ನಾನಂದ್ರೆ ಕಮ್ಮಿನಾ? ಜಾತ್ರೆ ಬಟ್ಟೆ ಸಂತೆ ಬಟ್ಟೆ ಅಂತ ಚೀತು ಅನ್ಬಾರ್ದು. ನೋಡು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ವರ್ಷಿಡೀ ಹಾಕೊಂಡು ತೊಳೆದ್ರೂ ಹರಿದೋಗಲ್ಲ. ಕಣೆ ಅಮ್ಮ, ನಡಿಯೇ ಪಕ್ಕದ ಅಂಗಡಿಲಿ ನಮ್ಗೆಲ್ಲ ಶರ್ಟು ಅಕ್ಕ ಹಿಂಗೆ ಚೂಡಿದಾರ್ ಎಲ್ಲ ಸಿಗುತ್ತೆ ಕಣೆ ಅಮ್ಮ. ಅದನ್ನು ಹಿಂಗೆ ಕಡಿಮೆ ರೇಟಿಗೆ ಬಾರ್ಗಿನ್ ಮಾಡಿ ಕೊಡ್ಸೆ ಅಮ್ಮ. ನಡೀರಿ ಹಿಂಗೆ ಬಟ್ಟೆ ಶಾಪಿಂಗ್ ಮಾಡೋಣ. ಹುಟ್ಟು ಜುಗ್ಗು ಜನಗಳು ಒಂದು 10-15 ರೂಪಾಯಿ ಲಾಭ ಮಾಡೋಣ ಅಂದ್ರೆ ಬಿಡ್ಲೇ ಇಲ್ಲ. ಬರೀ 55 ರೂಪಾಯಿಗೆ ಲಂಗ ಬ್ಲೌಸ್ ತಗೊಂಡ್ರು. ಒಂದು 5 ರೂಪಾಯಿ ಗಿಟ್ಲಿಲ್ಲ ನನಗೆ. ಅಂತ ಒಂದು 4 ಕಸ್ಟಮರ್ ಬಂದ್ರೆ ಸಾಕು, ನಾನು ಅಂಗಡಿನೇ ಮುಚ್ಕೊಂಡು ಊರಿಗೆ ಹೋಗ್ಬೇಕಾಗತ್ತೆ. ಅಕ್ಕ ಬೋಟಿ ತಿಂತಿದ್ದಾಳೆ, ನಂಗೂ ಬೋಟಿ ತಿನ್ಬೇಕು ಅನ್ನಿಸ್ತಿದೆ. ಬೋಟಿ ಚೆನ್ನಾಗಿರುತ್ತೆ. ಅಕ್ಕನ ಹತ್ರ ಬೋಟಿ ಇಸ್ಕೊಂಡು ತಿಂತೀನಿ. ಅಯ್ಯೋ, ಈ ಹುಡುಗಿ ಅವ್ರ ಅಮ್ಮ ಅಜ್ಜಿನೆಲ್ಲ ಬಿಟ್ಟು ಆ ಕಡೆ ಎಲ್ಲಿ ಹೋಗ್ತಿದ್ದಾಳೆ? ಕಳೆದೋದ್ರೆ ಕಳೆದೋಗ್ಲಿ, ನನಗೇನಾಗಬೇಕು? ನಾನು ಕೊಟ್ಟಿರೋ 55 ರೂಪಾಯಿ ಲಂಗ ಬ್ಲೌಸ್ ಹಾಕೊಂಡು ಇಡೀ ಜಾತ್ರೆ ಎಲ್ಲಾದ್ರೂ ಕಳೆದೋಗ್ಲಿ. ನಂಗೊಂದು 5 ರೂಪಾಯಿ ಗಿಟ್ಲಿಲ್ಲ, ಇವ್ರಿಗೆ ಯಾಕೆ ಹೇಳಬೇಕು ನನ್ನ ಮಗು ಆ ಕಡೆ ಓಡೋಗ್ತೀರಾ ಅಂತ? ಛೇ, ಇಂಥ ಕಸ್ಟಮರ್ಗಳಿಗೆ ನಾನು ಹೆಲ್ಪೇ ಮಾಡಬಾರ್ದು. ನಡಿಯ ತಮ್ಮಣಿ, ಆ ಅಂಗಡಿಲಿ ನೋಡು, ಒಳ್ಳೆ ಜಿಗ 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 ಅಂತಿದೆ ಸೀರೆ ಶರ್ಟ್ಗಳೆಲ್ಲ. ಅಲ್ಲಿ ಚೆನ್ನಾಗಿ ಸಿಗುತ್ತೆ ನೋಡ್ರಿ. ಆ ಅಂಗಡಿಲಿ ಒಂದಷ್ಟು ಶಾಪಿಂಗ್ ಮಾಡೋಣ. ಸರಿ ನಡಿಯ ಅಮ್ಮ. ಪಾಪು, ಚುಪ್ಪಿ ಪಾಪು. ಅಮ್ಮ, ಚುಪ್ಪಿ ಪಾಪು ಇಲ್ಲೇ ಇದ್ಲಲ್ಲ ಅಮ್ಮ, ಎಲ್ಲಿ ಹೋದ್ಲೆ? ಚುಪ್ಪಿ ಪಾಪು, ಲೇ ಚುಪ್ಪಿ ಪಾಪು, ಎಲ್ಲೋದೆ ಪಾಪು? ಇಲ್ಲಿ ಬಟ್ಟೆ ಮಧ್ಯೆ ಎಲ್ಲಾದ್ರೂ ಇರ್ಬೇಕು ಅಮ್ಮ, ನೋಡೆ ಅಮ್ಮ. ತಾತ ನಿಮ್ಮ ಅಂಗಡಿ ಒಳಗಡೆ ಎಲ್ಲಾದ್ರೂ ನಮ್ ಚುಪ್ಪಿ ಪಾಪು ಹೋದ್ಲಾ ನೋಡಿ. ನನ್ನ ಮೊಮ್ಮಗಳು ಎಲ್ಲಿ ಹೋದ್ಲು? ಚುಪ್ಪಿ ಪಾಪು, ಲೇಲೇ ಪುಟಿ, ನೀನು ಮಾರೆ ಹೊರವತ್ತು ಹೋಗ. ನಿನ್ಗೇನ್ ಬಂದಿತ್ತೆ ಹೊತ್ತು? ಮಗಿನ ಮೇಲೆ ನಿಗಾ ಇಡೋದ್ ಬಿಟ್ಟು ಎಲ್ಲೆಲ್ಲೇ ಇತ್ತು ನಿನ್ ಗಮನ? ನೀನು ಬಾಯಿಗಲೇ ಕಳೆದು ಹಾಕ್ತಲೆ ನನ್ನ ಮೊಮ್ಮಗಳನ್ನ. ಲೇ ಚುಪ್ಪಿ ಪಾಪು, ಎಲ್ಲಿ ಹೋದ್ಯೇ? ಗೊತ್ತಿಲ್ಲ ಕಣಮ್ಮ, ಎಲ್ಲೋಯ್ತು ನಿಮ್ ಮಗ ಅಂತ. ನಾನು ಇಲ್ಲೇ ನಿಂತೀನಿ, ನಮ್ಮಂಗಡಿ ಒಳಗಡೆ ಏನು ಹೋಗಿಲ್ಲ ಮಗ. ಇಲ್ಲೇ ಎಲ್ಲ ಆಚೆ ಆಟ ಆಡ್ಕೊಂಡಿರ್ಬೇಕು, ಹೋಗಿ ನೋಡೋಗಿ. ಅಮ್ಮ, ಎಲ್ಲೋದ್ಲೆ ಚುಪ್ಪಿ ಪಾಪು? ಇಷ್ಟು ದೊಡ್ಡ ಜಾತ್ರೆಯಲ್ಲಿ ನಾನು ಎಲ್ಲಿ ಹುಡುಕ್ಲಿ ನನ್ನ ಪಾಪುನ? ಅಮ್ಮ, ಚುಪ್ಪಿ ಪಾಪು ಎಲ್ಲೋದ್ಲು? ಅಯ್ಯ, ನೀನು ಮಾರೆ ಹೊರವತ್ತು ಹೋಗ. ಮಗಿನ ಮೇಲೆ ನಿಗಾ ಹಿಡ್ದಲೆ ಬಟ್ಟೆ ಸೀರಿ ನಿಮ್ಗಳಿಗೆ. ಅಯ್ಯೋ, ನನ್ನ ಮೊಮ್ಮಗಳು ಎಲ್ಲೋದ್ಲು? ನೋಡೆ ಪುಟಿ, ಇಲ್ಲಿ ಜಾತ್ರೆಯಲ್ಲಿ 1 ಕೋಟಿ ಜನ ಇದ್ದಾರೆ ಕಣೆ. ಈ ಜನಗಳ ಮಧ್ಯೆ ನನ್ನ ಮೊಮ್ಮಗಳು ಹೆಂಗೆ ಹುಡ್ಕದು? ಚುಪ್ಪಿ ಪಾಪು, ಲಿನಿಶಾ ಪಾಪು. ಅಮ್ಮ, ಇರೇ ಅಮ್ಮ, ದೇವಸ್ಥಾನದ ಹತ್ರ ಹೋಗಿ ಮೈಕಲ್ ಹೇಳ್ಸೋಣ ಕಣೆ ಅಮ್ಮ, ನಮ್ಮ ಪಾಪು ಕಳೆದೋಗಿದೆ ಅಂತ. ಯಾರಾದ್ರೂ ತಂದು ಕೊಡ್ತಾರೆ ಕಣೆ ಅಮ್ಮ, ಬಾರೆ. ನಡಿಯ ಪುಟಿ, ಮಗನ್ ಫಸ್ಟ್ ಹುಡ್ಕೋಣ. ಯಾರಾದ್ರೂ ಕಾಲಡಿ ಹಾಕೊಂಡು ತುಳ್ದಾಕ್ಬಿಟ್ಟಾರು ಕಣೆ. ಎಳೆ ಮಗ ನೆನ್ನೆ ಮೊನ್ನೆ ನಡೆದಾಡಕ್ ಶುರು ಮಾಡೈತೆ ನಮ್ಮನೆ ಚುಪ್ಪಿ ಪಾಪು. ಇಷ್ಟು ಜಾತ್ರೆಯಲ್ಲಿ ಕೋಟಿ ಜನ ಇದ್ದಾರೆ, ಯಾರಾದ್ರೂ ಗಡಿ ಬಿಡಿಲ್ ತುಳ್ದ್ಗೆದ್ ಹಾಕಾರು ಕಣೆ. ನಡಿಯೇ ಚುಪ್ಪಿ ಪಾಪು, ಎಲ್ಲಿದ್ಯವ ಪಾಪು? ಚುಪ್ಪಿ ಪಾಪು, ಬಾರೆ ಪುಟಾಣಿ ಪಾಪು, ಬಾರೆ ಇಲ್ಲಿ. ನಿನ್ಗೆ ತಮಣಿ ಮಾವ ತುಂಬಾ ಆಟ ಸಾಮಾನ್ ಕೊಡಿಸ್ತಾನೆ, ಚಾಕ್ಲೇಟ್ ಕೊಡಿಸ್ತಾನೆ. ಎಲ್ಲೂ ಕಳ್ದೋಗ್ಬಾರ್ದು ಪುಟಾಣಿ, ಬಾರವ. ಎಲ್ಲಿದೀಯಾ? ಇಲ್ಲೇ ಎಲ್ಲಾದ್ರೂ ಔಸ್ಕೊಂಡ್ ಕೂತಿದ್ಯಾ ಪಾಪು? ಚುಪ್ಪಿ ಪಾಪು, ಬಾ ಮಗಳೇ. ಚುಪ್ಪಿ ಪಾಪು, ನನ್ ಮಗಳು ಎಲ್ಲೋದ್ಲು? ಹುಡುಕಿ ನಿಮ್ಮ ಮಗನ 55 ರೂಪಾಯಿಗೆ ಕಡಿಮೆ ರೇಟಿಗೆ ಲಂಗ ಬ್ಲೌಸ್ ನ ಬಾರ್ಗಿನ್ ಮಾಡಿ ನನ್ನ ಹತ್ರ ಇಸ್ಕೊಂಡಿದ್ದೀರಾ? ನಿಮ್ಗಳಿಗೆಲ್ಲ ಹಿಂಗೆ ಆಗ್ಬೇಕು. ಲೇ ಪುಟಿ, ನೋಡೆ ಅಲ್ಲಿ ಜನಗಳ ಜಾತ್ರೆನಾ? 1 ಕೋಟಿ ಜನ ಇದಾರಲ್ಲ ಈ ಜಾತ್ರೆಲಿ. ಇಷ್ಟು ಜನಗಳ ಮಧ್ಯೆ ನನ್ನ ಮೊಮ್ಮಗಳನ್ನ ಎಲ್ಲಿ ಅಂತ ಹುಡ್ಕದೆ. ಅಮ್ಮ, ನಾನು ಇಷ್ಟು ಜನ ಇರೋ ಜಾತ್ರೆಗೆ ನನ್ನ ಪುಟಾಣಿ ಮಗಳನ್ನ ಕರ್ಕೊಂಡು ಬರಲೇಬಾರ್ದಿತ್ತು. ಇಷ್ಟು ಜನಗಳ ಮಧ್ಯೆ ಹೆಂಗೆ ಕಳೆದೋಗ್ಬಿಟ್ಲು ನಮ್ಮ ಚುಪ್ಪಿ ಪಾಪು. ನಮ್ಮ ಪಾಪು ಅಂದರೆ ನಂಗೆ ತುಂಬ ಇಷ್ಟ. ಹಿಂಗೆ ಕಳೆದೋಗ್ಬಿಟ್ಲಲ್ಲ ಅಮ್ಮ, ಅವಳನ್ನ ಎಲ್ಲಿ ಅಂತ ಹುಡುಕ್ಲಿ ನಾನು? ಚುಪ್ಪಿ ಪಾಪು ನನಗೆ ಬೇಕೇ ಬೇಕು. ಹಿಂಗಾಗ್ಬಾರ್ದಿತ್ತು ಕಣೆ ಪುಟಿ. ಯಾಕೋ ನಮ್ಮ ಚುಪ್ಪಿ ಪಾಪದು ಗ್ರಾಚಾರನೇ ಸರಿ ಇಲ್ಲ. ಹುಟ್ಟಿದ ಕೂಡಲೇ ಅದು ಯಾವುದೋ ಭೂತ ನಮ್ಮ ಮಗುನ ಎತ್ಕೊಂಡು ಹೋಗ್ಬಿಟ್ಟಿತ್ತು. ನಮ್ಮ ಚುಪ್ಪಿ ಪಾಪನ ವಾಪಸ್ ಪಡ್ಕೊಳ್ಳೋಕ್ಕೆ ಅಷ್ಟಿಷ್ಟು ಹರಸಾಹಸ ಪಡಲಿಲ್ಲ ನಾವು. ನಮ್ಮ ತಮ್ಮಣಿ ದೇವ್ರ ಜೊತೆ ಎಲ್ಲ ಫೈಟಿಂಗ್ ಮಾಡಿ ಏನೇನೋ ಐಡಿಯಾ ಓಡಿಸಿ ಮಗುನ ವಾಪಸ್ ಕರ್ಕೊಂಬಂದ. ಇವಾಗ ನೋಡಿದ್ರೆ ಎಲ್ಲರೂ ಖುಷಿಯಾಗಿದ್ವಿ. ಪಾಪುನ ಜಾತ್ರೆ ತೋರಿಸ್ಕೊಂಡು ಬರೋಣ, ಪಾಪುಗೊಂದಷ್ಟು ಜಾತ್ರೆಯಲ್ಲಿ ಬಟ್ಟೆ ಕೊಡ್ಸೋಣ, ತಿಂಡಿ ಕೊಡ್ಸೋಣ, ಆಟ ಸಾಮಾನು ಕೊಡ್ಸೋಣ, ಖುಷಿಯಾಗಿ ಎಲ್ಲರೂ ಹೋಗ್ಬಿಟ್ಟು ಬರೋಣ ಜಾತ್ರೆಗೆ ಅಂತ ಇಲ್ಲಿಗೆ ಬಂದರೆ ಹಿಂಗಾಗಿ ಹೋಗ್ಬಿಡ್ತಲ್ಲೇ ಪುಟಿ. ನಮ್ಮ ಚುಪ್ಪಿ ಪಾಪು ಜಾತ್ರೆಯಲ್ಲಿ ಕಳೆದು ಹೋಗ್ಬಿಟ್ಲಲ್ಲೇ. ಹೆಂಗೆ ಹುಡ್ಕೋದು ಮಗನ? ಅಮ್ಮ,
ನಾವು ಈ ಥರ ಅಳ್ತಾ ನಿಂತ್ರೆ ಪ್ರಯೋಜನ ಇಲ್ಲ ಕಣೆ ಅಮ್ಮ. ನಾವು ಹಿಂಗೆ ಅಳ್ತಾ ಒಂದೇ ಕಡೆ ಮಾತಾಡ್ಕೊಂಡು ನಿಂತ್ರೆ ನಮ್ಮ ಪಾಪ ಸಿಗಲ್ಲ. ಲೋ ತಮಣಿ, ನೀನು ಈ ಕಡೆ ದೇವಸ್ಥಾನದ ಕಡೆ ಹೋಗೋ ಪಾಪು ನೋಡಿಕೊಂಡು. ಅಮ್ಮ ನೀನು ಗಿರ್ಗಿಟ್ಲೆ ರಾಟೆ ಎಲ್ಲ ಇದೆಯಲ್ಲ ಅಮ್ಮ, ಆ ಕಡೆ ಹೋಗು. ನಾನು ಚುಪ್ಪಿ ಪಾಪುನ ಈ ಕಡೆ ತಿಂಡಿ ಆಟ ಸಾಮಾನೆಲ್ಲ ಮಾಡ್ತೀಯಾರಲ್ಲ ಆ ಸೈಡ್ ಹುಡುಕ್ತೀನಿ. ನಮ್ಮ ಚುಪ್ಪಿ ಪಾಪುಗೆ ತಿಂಡಿ ಆಟ ಸಾಮಾನು ಅಂದರೆ ತುಂಬ ಇಷ್ಟ. ಯಾವುದಕ್ಕೂ ಆಟ ಸಾಮಾನು ಇರಲಿ ಆ ಅಂಗಡಿ ಹತ್ರ ಎಲ್ಲ ವಿಚಾರಿಸ್ತೀನಿ. ನಮ್ಮ ಪಾಪು ಸಿಕ್ಕಿದ್ರೆ ಸಿಗ್ಬೋದು. ಆಯ್ತೇನೆ ಅಮ್ಮ? ಎಲ್ಲರೂ ಒಂದೊಂದು ಕಡೆ ಹುಡುಕಿದ್ರೆ ಖಂಡಿತ ನಮ್ಮ ಪಾಪು ಸಿಕ್ಕೇ ಸಿಗ್ತಾಳೆ. ಕಣವಟ್ಟಿ, ನೀನು ಹೇಳ್ತಿರೋದು ಸರಿನೇಯ. ಒಂದೇ ಕಡೆ ನಿಂತ್ಕೊಂಡ್ರೆ ರಾತ್ರಿ ಹಾಗೆ ಹೋಗ್ಬಿಡುತ್ತೆ. ಎಲ್ಲರೂ ಬೇಗ ಬೇಗ ಒಂದೊಂದು ಮೂಲೆನೂ ಹುಡುಕಿ ತಡ್ಕಾಡ್ಬಿಡೋಣ. ನಮ್ಮ ಚುಪ್ಪಿ ಪಾಪುನ ಇವತ್ತು ಹುಡುಕೋಣ. ಸ್ವಲ್ಪ ಸಮಯದ ನಂತರ. ತಮಣಿ, ಅಮ್ಮ ಚುಪ್ಪಿ ಪಾಪು ಸಿಕ್ಕದ್ಲಾ? ಇಲ್ಲ ಕಣವ ಪುಟ್ಟಿ, ಪಾಪು ಸಿಗ್ಲೇ ಇಲ್ಲ. ಜಾತ್ರೆಲಿರೋ ಬರೋ ಜನಗಳ ಹತ್ರ ಎಲ್ಲ ಕೇಳಿ ಫೋಟೋ ತೋರಿಸಿ ತಿಂಡಿ ಅಂಗಡಿ, ಬಟ್ಟೆ ಅಂಗಡಿ, ಚಾಕ್ಲೇಟ್ ಅಂಗಡಿ, ಆಟ ಸಾಮಾನಿನ ಅಂಗಡಿ ಎಲ್ಲ ಕಡೆ ಕೇಳಿ ವಿಚಾರಿಸ್ಬಿಟ್ಟೆ ಕಣವ ಪುಟ್ಟಿ. ಫೋಟೋ ಎಲ್ಲ ತೋರಿಸ್ದೆ. ಎಲ್ಲರೂ ಹೇಳ್ತಿರೋದು ಒಂದೇಯ, ಈ ಪಾಪುನ ಎಲ್ಲೂ ನೋಡಿಲ್ಲ ಅಂತ. ಕತ್ಲೆ ಆಗೋಯ್ತು ಕಣವ ಪುಟ್ಟಿ. ಇನ್ನೇನು ಜಾತ್ರೆದು ಲೈಟೇ ಅಪ್ಪಾಗೋಗ್ಬಿಡುತ್ತೆ. ಚುಪ್ಪಿ ಪಾಪು ಸಿಗ್ಲೇ ಇಲ್ಲಲೇ ಪುಟ್ಟಿ. ಅಯ್ಯೋ ಅಮ್ಮ, ಬರ್ಬೇಕಾದ್ರೆ ಪಾಪು ಕರ್ಕೊಂಬಂದಿದ್ವಿ. ಇವಾಗ ಹೆಂಗೆ ಅಮ್ಮ ನಾವು ಮೂರು ಜನ ವಾಪಸ್ ಹೋಗೋದು? ನಾನು ಶಮಂತವ್ರಿಗೆ ಏನು ಉತ್ತರ ಹೇಳಿ? ಇವಾಗ ಏನು ಮಾಡ್ಲೆ ಅಮ್ಮ? ಅಕ್ಕಯ್ಯ ದೇವಸ್ಥಾನದ ಕಮಿಟಿಲಿ ಪಾಪು ಹೆಸರು ಫೋಟೋ ಎಲ್ಲ ಕೊಟ್ಟಿದ್ದೀನಿ ಅಕ್ಕಯ್ಯ. ನಡಿಯೇ, ಕತ್ಲೆ ಆಯ್ತು, ಮನೆ ಕಡೆ ಹೋಗೋಣ. ಪಾಪು ಸಿಕ್ಕಿದ್ರೆ ನಮಗ್ ಫೋನ್ ಮಾಡ್ತಾರೆ ಕಣೆ ಅಕ್ಕಯ್ಯ. ಇಲ್ಲಿ ಇರಾ ಬರ ಜಾತ್ರೆ ಎಲ್ಲ ಅಂಗಡಿಯವರಿಗೂ ಮಗು ಫೋಟೋ, ನಮ್ಮ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಕಣೆ ಅಕ್ಕಯ್ಯ. ಯಾರಾದ್ರೂ ಪಾಪುನೆಲ್ಲಾದ್ರೂ ನೋಡಿದ್ರೆ ಫೋನ್ ಮಾಡ್ತಾರೆ. ಇಲ್ಲ ಕಣ ತಮಣಿ, ಈ ಜಾತ್ರೆ ಬಿಟ್ಟು ನಾನಂತೂ ಮನೆಗೆ ಬರೋದೇ ಇಲ್ಲ. ಪಾಪು ಇಲ್ದಲೆ ನಾನು ಹೆಂಗೋ ವಾಪಸ್ ಮನೆಗೆ ಬರಲಿ. ಇಲ್ಲೇ ರಾತ್ರಿಡೀ ಪಾಪುಗೋಸ್ಕರ ಕಾಯ್ತಿರ್ತೀನಿ ಕಣೋ. ಪಾಪು ನಮ್ಮನ್ನು ಹುಡುಕೊಂಡು ವಾಪಸ್ ಇಲ್ಲಿಗೆ ಬರ್ತಾಳೆ. ರಾತ್ರಿ ಎಲ್ಲಾದ್ರೂ ಅವಳು ಎದುರುಕೊಂಡ್ರೆ ಏನು ಮಾಡೋದು? ನಾನು ರಾತ್ರಿಡೀ ಇಲ್ಲೇ ಇದ್ದು ಪಾಪುಗೋಸ್ಕರ ಹುಡುಕ್ತೀನಿ. ನಾನಂತೂ ಮನೆಗೆ ಬರಲ್ಲ. ಚುಪ್ಪಿ ಪಾಪು. ಅಮ್ಮ ನಾನು ಏನು ಮಾಡಲಿ ಅಮ್ಮ? ನಮ್ಮ ಪಾಪುನ ಕಳ್ಕೊಂಬಿಟ್ಟೆ ಜಾತ್ರೆಲಿ. ಎಲ್ಲಿಂದ ಕರ್ಕೊಂಬರ್ಲಿ ನಮ್ಮ ಪುಟಾಣಿ ಪಾಪುನ ಇವಾಗ? ಅವಳು ಎಲ್ಲಿದ್ದಾಳೆ? ಯಾರು ಅವಳನ್ನು ಎತ್ಕೊಂಡು ಹೋಗಿದ್ದಾರೆ? ಅವಳು ಊಟ ಮಾಡಿದ್ಲೋ ಇಲ್ವೋ, ಹಾಲು ಕುಡಿದ್ಲೋ ಇಲ್ವೋ ಗೊತ್ತಿಲ್ಲ, ನಿದ್ದೆ ಮಾಡ್ತಿದ್ದಾಳೋ ಇಲ್ವೋ ಗೊತ್ತಿಲ್ಲ ಕಣೆ ಅಮ್ಮ. ಪಾಪುಗೆ ಇಷ್ಟೊತ್ತಾದರೆ ಹೊಟ್ಟೆ ಹಸಿಯುತ್ತೆ, ನಿದ್ದೆ ಬರುತ್ತೆ. ಅವಳಿಗೆ ಯಾರು ನಿದ್ದೆ ಮಾಡಿಸ್ತಾರೆ? ಯಾರು ಊಟ ಕೊಡ್ತಾರೆ? ಪಾಪು ಎಲ್ಲಿ ಕಳೆದೋದ್ಲು? ಪುಟ್ಟಿಯಕ್ಕ, ನಮ್ಮ ಚುಪ್ಪಿ ಪಾಪುಗೆ ನಾವೇ ಊಟ ಮಾಡಿಸಿ ನಾವೇ ನಿದ್ದೆ ಮಾಡಿಸೋದು. ಚುಪ್ಪಿ ಪಾಪು ಎಲ್ಲೂ ಕಳೆದೋಗಿಲ್ಲ ಪುಟ್ಟಿಯಕ್ಕ. ನೋಡಿ, ನಾನು ನಮ್ಮ ಚುಪ್ಪಿ ಪಾಪುನ ವಾಪಸ್ ಕರ್ಕೊಂಬಂದೀನಿ. ನಮ್ಮ ಚುಪ್ಪಿ ಪಾಪು ವಾಪಸ್ ಸಿಕ್ಬಿಟ್ಲಾ? ಪಿಂಕಿ, ನಿನ್ ರಾವ್ ಹೊಡಿಯ. ನಮ್ಮ ಪಾಪುನ ನೀನೇ ಕಿಡ್ನಾಪ್ ಮಾಡಿದ್ದೇನೆ. ಅಮ್ಮ ಸುಮ್ಮನಿರೇ ಅಮ್ಮ. ಪಿಂಕಿ, ನಮ್ಮ ಪಾಪು ಎಲ್ಲಿ ಸಿಕ್ಕಿದ್ಲು ನಿನಗೆ? ಪುಟ್ಟಿಯಕ್ಕ, ನನಗೂ ಜಾತ್ರೆ ನೋಡಬೇಕು ಅಂತ ತುಂಬಾ ಆಸೆ ಆಯ್ತು. ನೀವುಗಳು ಎಷ್ಟೊತ್ತಾದ್ರೂ ವಾಪಸ್ ಮನೆಗೆ ಬರ್ಲಿಲ್ವಲ್ಲ? ತಮಣಿ ಫೋನ್ ಕೂಡ ಎತ್ತಲಿಲ್ಲ. ಅದಕ್ಕೆ ನಾನೇ ಜಾತ್ರೆ ಕಡೆ ಬಂದೆ ಅಕ್ಕ. ಅವಾಗ ನಮ್ಮ ಚುಪ್ಪಿ ಪಾಪು ಅಲ್ಲೆಲ್ಲೋ ನಿಂತ್ಕೊಂಡು ಅಮ್ಮ ಬೇಕು ಅಂತ ಅಳ್ತಾ ನಿಂತಿದ್ಲು. ಅಯ್ಯೋ, ನಮ್ಮ ಚುಪ್ಪಿ ಪಾಪು ಎಲ್ಲೋ ಕಳೆದೋಗಿದ್ದಾಳೆ ಅಂತ ಗೊತ್ತಾಗಿ ನಾನಿಲ್ಲಿ ಕರ್ಕೊಂಬಂದೆ ಅಕ್ಕ. ನೋಡಿ ಪಾಪ ಹತ್ತು ಹೆಂಗಾಗೋಗ್ಬಿಟ್ಟಿದ್ದಾಳೆ. ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿದೆ. ನೀವು ಬೇಕು ಅಂತ ಅಳ್ತಿದ್ಲು. ಆಮೇಲೆ ನಾನು ಪಿಂಕಿ ಆಂಟಿ ಅಂತ ಗೊತ್ತಾಗಿ ನನ್ನ ಹತ್ರ ಓಡೋಡ್ ಬಂದ್ಲು. ಪುಟ್ಟಿ ಅಕ್ಕ, ತಗೊಳ್ಳಿ, ಪಾಪುಗೆ ಸಮಾಧಾನ ಮಾಡಿ. ಥ್ಯಾಂಕ್ ಯು ಪಿಂಕಿ. ಇವತ್ತು ನೀನು ಇರಲಿಲ್ಲ ಅಂದರೆ ನಮ್ಮ ಚುಪ್ಪಿ ಪಾಪು ನನ್ನ ಕೈಗೆ ಸಿಗ್ತಾನೇ ಇರಲಿಲ್ಲ. ನಿನ್ನಿಂದ ನಮ್ಮ ಪಾಪು ವಾಪಸ್ ಸಿಕ್ಬಿಟ್ಲು. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗೆ ನಮ್ಮನೆ ಪಾಪು ಜಾತ್ರೆಯಲ್ಲಿ ಕಳೆದೋಗಿದ್ಲು ಅಂತ ನಾವೆಲ್ಲ ಎಷ್ಟು ಹೆದರ್ಕೊಂಡು ಇಡೀ ಜಾತ್ರೆ ಎಲ್ಲ ಹುಡುಕಾಕ್ಬಿಟ್ವಿ. ಕೊನೆಗೂ ನಮ್ಮ ಪಾಪು ನಮ್ಮ ಕೈಗೆ ಸಿಕ್ಬಿಟ್ಲು. ಸರಿ, ಹಂಗಾದ್ರೆ ತುಂಬ ಕತ್ಲೆ ಆಯಿತು. ನಾವೆಲ್ಲ ಮನೆ ಕಡೆ ಹೊರಟ್ವಿ. ಬೇಗ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.